ಆತ್ಮೀಯ ಬಂಧುಗಳೇ, ಈಗ ಶ್ರೀರಾಮಕೃಷ್ಣರಿಗೆ ತಂತ್ರ ಸಾಧನೆಯನ್ನ ಮಾಡುವುದಕ್ಕೆ ಮಾರ್ಗದರ್ಶನ ಮಾಡುವುದಕ್ಕಾಗಿ ಒಂದು ರೀತಿ ಗುರುವಾಗಿ ಬಂದಂಥವಳು ಭೈರವಿ ಬ್ರಾಹ್ಮಣಿ. ಅವಳು ಬಂದ ತಕ್ಷಣ ಶ್ರೀರಾಮಕೃಷ್ಣರಿಗೆ ಆದ ಸಂತೋಷ ಬಹಳ. ಯಾಕೆಂತಂದ್ರೆ ರಾಮಕೃಷ್ಣರು ತಮ್ಮ ಭಾವನೆಗಳನ್ನ, ತಮಗೆ ಆಗ್ತಾ ಇದ್ದಂತ ಅನುಭವ ಇದಿಲ್ಲ, ದೇಹದ ಉರಿ, ನಿದ್ದೆ ಬಾರದಿರ್ತಕ್ಕಂಥದ್ದು ಮತ್ತು ಬಾಹ್ಯ ಪ್ರಜ್ಞೆ ಅವಾಗ ಕಳೆದು ಹೋಗುವಂಥದ್ದು, ಇವೆಲ್ಲ ಒಂದು ರೀತಿ ಅವರಿಗೆ ಮಗುವಿನ ಸ್ವಭಾವದಲ್ಲಿ ಇವೇನು ಅರ್ಥ ಆಗ್ತಾ ಇಲ್ಲ, ಏನಾಗ್ತಾ ಇದೆ ಅಂತ ಹೇಳಿ. ಅದನ್ನೆಲ್ಲ ಯಾರ ಹತ್ರ ಹೇಳ್ಕೊಳ್ಳ ಅಂತಂದ್ರೆ, ಯಾರಿಗೆ ಹೇಳಿದ್ರು ಅವ್ರು ವೈದ್ಯರಿಗೆ ಕರ್ಕೊಂಡ್ಬಿಡ್ತಾರೆ. ಆದ್ರೆ ಇದು ವೈದ್ಯರು ಗುಣಪಡಿಸುವಂತ ಕಾಯಿಲೆ ಅಲ್ಲ. ಆದ್ದರಿಂದ ರಾಮಕೃಷ್ಣರು ಯಾರ ಹತ್ರ ಹೇಳ್ಕೊಳ್ಳುವಂತ ಕಾಯ್ತಾ ಇದ್ದಂತ ಸಂದರ್ಭದಲ್ಲೇ ಭೈರವಿ ಬ್ರಾಹ್ಮಣಿ ಬಂದಳು. ಭೈರವಿ ಬ್ರಾಹ್ಮಣಿ ಈಗ ವಾತ್ಸಲ್ಯ ಭಾವದಲ್ಲಿ ಇದ್ದಾಳೆ. ಶ್ರೀರಾಮಕೃಷ್ಣರನ್ನ ತನ್ನ ಮಗು ಅನ್ನೋ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದಾಳೆ. ಹಾಗಿದ್ದಾಗ ರಾಮಕೃಷ್ಣರಿಗೂ ಕೂಡ ತಮಗೆ ಆಗ್ತಾ ಇರ್ತಕ್ಕಂಥ ಈ ಅನುಭವಗಳನ್ನ ಅವಳ ಎದುರಿಗೆ ಹೇಳ್ಕೊಂಡ್ರು. ಹೀಗೆ ಹೇಳ್ಕೊಂಡಾಗ, ಇದೆಲ್ಲ ಏನು, ಇಷ್ಟೆಲ್ಲ ಆಗ್ತಾ ಇದೆಯಲ್ಲ, ನನಗೆ ಯಾಕೆ ಈ ರೀತಿ ತೊಂದರೆ ಆಗ್ತಾ ಇದೆ, ನನಗೇನಾದ್ರೂ ಭಯಂಕರವಾದ ಕಾಯಿಲೆ ಬಂದ್ಬಿಟ್ಟಿದೆಯಾ ಅಂತ ಅವಳು ರಾಮಕೃಷ್ಣರು ಅವಳನ್ನ ಕೇಳಿದ್ರು. ಅವಾಗ ಭೈರವಿ ಬ್ರಾಹ್ಮಣ ಹೇಳ್ತಾಳೆ, ಮಗು, ಯಾರು ನಿನ್ನ ಹುಚ್ಚನೋರು, ಆಗಲಿ ಇದೆಲ್ಲ ಸಾಧನೆ, ಈ ರಾಮಕೃಷ್ಣರ ನಡವಳಿಕೆ ಇದೆಲ್ಲ ನೋಡಿ ಎಲ್ರಿಗೂ ಅವ್ರು ಹುಚ್ಚು ಅನ್ನತಕ್ಕಂಥ ಭಾವನೆ ಹರಡಿ ಬಂದ್ಬಿಟ್ಟಿರ್ತದೆ. ಎಲ್ಲೋ ಆ ರೀತಿನೇ ಮಾತಾಡ್ತಾ ಇರ್ತಾರೆ, ಹುಚ್ಚು ಪೂಜಾರಿ, ದಕ್ಷಿಣೇಶ್ವರ ಹುಚ್ಚು ಪೂಜಾರಿ ಇದ್ದಾನೆ ಅಂತ. ಆ ಸಂದರ್ಭದಲ್ಲಿ ನನಗೆ ಹುಚ್ಚಿಗೆ ಚಿಡಿದೆ ಅಂತ ಇವರಿಗೂ ಡೌಟ್ ಬಂದಾಗ ಅವಳ ಹತ್ತಿರ ಕೇಳಿದ್ರು. ಆವಾಗ ಅವಳು ಹೇಳ್ತಾಳೆ, ಮಗು, ಯಾರು ನಿನ್ನನ್ನ ಹುಚ್ಚ ಎನ್ನುವರು, ಇದು ಹುಚ್ಚಲ್ಲ, ಮಹಾಭಾವ. ನೋಡಿ, ಶಾಸ್ತ್ರಗಳಲ್ಲಿ ಇದಕ್ಕೆ ವಿವರಣೆ ಇದೆ ಅಂತ ಹೇಳ್ತಾಳೆ. ಆದ್ದರಿಂದ ನನಗೆ ಇಂಥವೇ ಅನುಭವಗಳು ಹಿಂದೆ ರಾಧೆಗೂ ಈ ರೀತಿಯ ಅನುಭವ ಆಗಿತ್ತು, ಚೈತನ್ಯ ಮಹಾಪ್ರಭುವಿಗೂ ಇಂಥ ಅನುಭವ ಆಗಿತ್ತು, ಭಕ್ತಿ ಶಾಸ್ತ್ರಗಳಲ್ಲಿ ಅವುಗಳ ನಿಖರ ವರ್ಣನೆ ಬರುತ್ತದೆ ಅಂತ ಹೇಳಿದ್ರು. ತಿಳ್ಕೊಂಡವ್ರು ಬಂದು ಹೇಳಿದಾಗ ಅದಕ್ಕೆ ಅವ್ರಿಗೆ ಅರ್ಥ ಆಗತ್ತೆ. ಬಹುತೇಕ ಸಾಮಾನ್ಯ ಜನರಿಗೆ ಅದೆಲ್ಲ ಹೊರಗಿಂದ ಏನು ಕಾಣಿಸುತ್ತೋ ಅಷ್ಟೇ ಕಾಣುತ್ತೆ. ಇದು ಮಹಾಭಾವ ನೋಡಿ ಅಂತ ಒಂದು ಶಬ್ದ ಇದೆ. ಈ ಶಬ್ದವನ್ನು ಬಹಳ ಜನ ಕೇಳಿರ್ಲಿಕ್ಕಿಲ್ಲ. ಇದು ಶಾಸ್ತ್ರಗಳಲ್ಲಿ ಬರ್ತಕ್ಕಂಥ ಒಂದು ವಿಷಯ ಅಂತ ಆ ಭೈರವಿ ಬ್ರಾಹ್ಮಣಿ ಹೇಳಿದ್ಲು. ಅದಕ್ಕೆ ಅವಳು ಹಾಗೆ ಹೇಳಿಲ್ಲ, ನಾನು ಅದಕ್ಕೆ ಸಂಬಂಧಪಟ್ಟಂತ ನಿಖರ ವರ್ಣನೆ ಭಕ್ತಿಶಾಸ್ತ್ರಗಳು ಇದೆಯಲ್ಲ, ಆ ಗ್ರಂಥಗಳು ನನ್ನ ಬಳಿ ಇದ್ದಾವೆ, ಅವುಗಳನ್ನ ನಿನ್ನ ಮುಂದೆ ಓದಿ ಸಾಬೀತುಪಡಿಸುತ್ತೇನೆ ಅಂತ ಹೇಳಿದ್ಲು. ಭಗವಂತನನ್ನ ಹೃತ್ಪೂರ್ವಕವಾಗಿ ಭಜಿಸಿ ಪ್ರಾರ್ಥಿಸಿ ಕರೆದ ಯಾರಿಗೇ ಆದರೂ ಆ ಬಗೆಯ ದಿವ್ಯಾನುಭವಗಳೆಲ್ಲ ಆಗುವುದು ಖಂಡಿತ ಅಂತ ಹೇಳಿದ್ಲು. ಬಹಳಷ್ಟು ಇದೆಲ್ಲ ಏನಾಗುತ್ತೆ ಅಂದ್ರೆ ನೋಡಿ, ಇದು ಆಧ್ಯಾತ್ಮಿಕ ಸಾಧನೆಗೆ ಸಂಬಂಧಪಟ್ಟಂತದ್ದಾದ್ರಿಂದ ಅದಕ್ಕೆ ಯಾರಿಗೆ ಗೊತ್ತಿದ್ದಾರೋ ಅವರೇ ಹೇಳ್ಬೇಕೆ ಹೊರತು ಬೇರೆಯವರು ಅದಕ್ಕೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಯಾಕೆ, ನಮ್ಮ ಹೊರಗಿನ ವ್ಯಾವಹಾರಿಕ ಜೀವನದಲ್ಲೇ ನಾವು ನಮ್ಮ ಎಲ್ಲ ಭಾವನೆಗಳನ್ನ ಎಲ್ಲರೆದುರಿಗೂ ಹೇಳ್ಕೊಳಕ್ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಅವರಿಗೆ ಅದು ಅರ್ಥ ಆಗೋಲ್ಲ. ನಮ್ಮ ಒಳಗಡೆ ಇರ್ತಕ್ಕಂಥ ಭಾವನೆಗಳನ್ನ ಅವ್ರಿಗೆ ಅರ್ಥ ಮಾಡ್ಕೊಳಕ್ ಆಗಲ್ಲ. ಆದ್ದರಿಂದ ಎಲ್ಲರೆದುರಿಗೂ ಅದನ್ನ ಹೇಳ್ಕೊಳಕ್ ಆಗಲ್ಲ. ಯಾರಿಗೂ ಕೆಲವು ಸಾರಿ ನಮಗೆ ಅನಿಸುತ್ತೆ, ನಮ್ಮ ಭಾವನೆಗಳನ್ನ ಇವ್ರು ಅರ್ಥ ಮಾಡ್ಕೋಬಹುದು ಅಂತ ಅನಿಸಿರುತ್ತಲ್ಲ, ಅವ್ರ ಹತ್ತಿರ ಮಾತ್ರ ಹೇಳ್ಕೊಳ್ಳೋಕೆ ಸಾಧ್ಯ. ವ್ಯಾವಹಾರಿಕ ಅನುಭವಗಳೇ ಆಗಿರುವಾಗ ಇನ್ನು ಸೂಕ್ಷ್ಮಾತಿ ಸೂಕ್ಷ್ಮವಾದಂತಹ ಆಧ್ಯಾತ್ಮಿಕ ಭಾವನೆಗಳನ್ನ ಎಲ್ಲರೆದುರಿಗೆ ಹೇಳ್ಕೊಳಕ್ಕಾಗಲ್ಲ. ಅದಕ್ಕೆ ರಾಮಕೃಷ್ಣರಿಗೆ ಅದನ್ನ ಹೇಳ್ಕೊಳಕ್ಕಾಗಿರ್ಲಿಲ್ಲ. ಈಗ ಅದಕ್ಕೆ ಯೋಗ್ಯರಾದಂಥ ವ್ಯಕ್ತಿಯೊಬ್ಬರು ಬಂದ್ರು, ಅವಳೇ ಭೈರವಿ ಬ್ರಾಹ್ಮಣಿ. ಅವಳ ಹತ್ರ ಎಲ್ಲ ಹೇಳ್ಕೊಂಡಾಗ ಅವಳು ನೋಡಿ, ಭಕ್ತಿ ಶಾಸ್ತ್ರದಲ್ಲಿ ಇದೆಲ್ಲ ವರ್ಣನೆ ಬರುತ್ತೆ ಅಂತ ಹೇಳಿದ್ರು. ಹೀಗೆ ಇಂಥದೇ ಒಂದು ಘಟನೆ ಅಲ್ಲ. ಈ ಆಧ್ಯಾತ್ಮಿಕ ಸಾಧಕರ ಬಗ್ಗೆ ಬಹಳ ಜನ ತಿಳ್ಕೊಳ್ಳೋದು ಅಂತಂದ್ರೆ, ತುಂಬಾ ಆಳವಾಗಿ ಆಧ್ಯಾತ್ಮಿಕ ಸಾಧನೆ ಮುಳುಗಿದಂಥ ವ್ಯಕ್ತಿಯನ್ನ ಗುರುತಿಸೋದು ಬಹಳ ಕಷ್ಟ. ಜನಸಾಮಾನ್ಯರಿಗೆ ಅದೇನೋ ಒಂದು ರೀತಿಯಾಗಿ ಕಾಣುತ್ತೆ. ನಮ್ಮ ಸಾಮಾನ್ಯ ಜೀವನದಿಂದ ಒಂದು ಹೊರತುಪಡಿಸಿದಂಥ ಜೀವನ ನಡೆಸೋದಕ್ಕೆ ಪ್ರಾರಂಭ ಮಾಡಿದ್ರೆ ಜನರಿಗೆ ಅದೇನಂತ ಗೊತ್ತಾಗಲ್ಲ. ಹೀಗೆ ಶೃಂಗೇರಿ ಜಗದ್ಗುರುಗಳೊಬ್ಬರಿದ್ರು, ಚಂದ್ರಶೇಖರ್ ಭಾರತಿಗಳು ಅಂತ ಹೇಳಿ. ಅವರಿಗೂ ಕೂಡ ಈ ಒಂದು ಪರಮಹಂಸಾವಸ್ಥೆ ಬಂದ್ಬಿಟ್ಟಿತ್ತು. ಅಂದ್ರೆ ಸಾಧನೆಯನ್ನು ಮಾಡಿ ಮಾಡಿ ಆ ಅವಸ್ಥೆಯಲ್ಲಿದ್ರು. ಆದ್ರೆ ಜನರಿಗೆ ಅದು ಅರ್ಥ ಆಗ್ತಾ ಇಲ್ಲ, ಅಲ್ಲಿನ ಆಡಳಿತಾಧಿಕಾರಿಗೂ ಅರ್ಥ ಆಗ್ತಾ ಇಲ್ಲ. ಅವ್ರನ್ನ ಹುಚ್ಚರು ಅಂತ ತಿಳ್ಕೊಂಡು ಅವರೆಲ್ಲ ಹಾಗೆ ತಿಳ್ಕೊಂಡು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಅಂದ್ಕೋತಾ ಇದ್ರು. ಮತ್ತು ರೂಮಲ್ಲಿ ಕೂಡ ಹಾಕ್ತಿರ್ತಾರೆ. ಅವರಿಗೆ ಈ ಒಬ್ಬ ಪೀಠಾಧಿಕಾರಿಯಾಗಿ ಏನೇ ಪೂಜಾದಿಗಳನ್ನು ಮಾಡುವುದು, ಅದೆಲ್ಲ ರಿಚುವಲ್ಸ್ ಇರ್ತವೆ, ಏನೇನು ರೀತಿ ನೀತಿಗಳು ಇರ್ತಲ್ಲ, ಧರ್ಮಾಧಿಕಾರಿ
ಪೀಠಾಧಿಪತಿಗಳು ಮಾಡುವಂಥದ್ದು. ಅದನ್ನ ಯಾವುದನ್ನು ಕೂಡ ಅವ್ರ ಕೈಯಲ್ಲಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಹೀಗೆ ಸುದ್ದಿ ಹರಡಿತ್ತು, ಅವರಿಗೂ ಕೂಡ ಹುಚ್ಚು ಹಿಡಿದಿರಬಹುದು ಅಂತೇಳಿ ಒಬ್ಬರು ನಿಮ್ಯಾನ್ಸಲ್ಲಿ ಬೆಂಗಳೂರಿನಲ್ಲಿ ಡಾಕ್ಟರ್ ಇದ್ದರು. ಅವರಿಗೆ ಶೃಂಗೇರಿಯ ಭಕ್ತರವರು. ಅದಕ್ಕೆ ಅವ್ರು ಏನು ಮಾಡಿದ್ರು, ಒಬ್ಬ ಅವರಿಗೆ ಪರಿಚಯಸ್ಥನಾದಂಥ ಅವನು ಕೂಡ ಶೃಂಗೇರಿಯ ಭಕ್ತ ಇನ್ನೊಬ್ಬ ಡಾಕ್ಟರ್ನ ಅಸಿಸ್ಟೆಂಟ್ ಡಾಕ್ಟರ್ನ ಕರೆದು, ಹೀಗೆ ಶೃಂಗೇರಿಗೆ ಹೋಗಿ ನೀನು 1 ತಿಂಗಳು ಅವ್ರ ಜೊತೆಗೆ ಇರು, ಚಂದ್ರಶೇಖರ ಭಾರತಿಗಳ ಜೊತೆಗೆ ಇರಬೇಕು, ಅವರ ಹಾವ ಭಾವ ರೀತಿ ನೀತಿಗಳನ್ನು ನೀನು ಸ್ಟಡಿ ಮಾಡಬೇಕು, ಅದು ಯಾವ ರೀತಿಯಾದಂಥ ಹುಚ್ಚಿರ್ಬೋದು, ಏನೇ ಆಗಿರ್ಬೋದು ಅಂತೇಳಿ ನೀನು ಕಂಡುಹಿಡಿಬೇಕು ಅಂತೇಳಿ ಆ ಡಾಕ್ಟರ್ನ ಅಲ್ಲಿಗೆ ಶೃಂಗೇರಿ ಕಳಿಸ್ಕೊಡ್ತಾರೆ. ಅಲ್ಲಿ ನೋಡಿದ್ರೆ ಡಾಕ್ಟರ್ ಬಂದ, ಗುರುಗಳಿಗೆ ನಮಸ್ಕಾರ ಮಾಡಿದ. ಗುರುಗಳು ಅತ್ಯಂತ ಸರಳವಾಗಿ, ಹೇಗೆ ಸಹಜವಾಗಿ ಇದ್ದರು, ಸಹಜವಾಗಿ ಮಾತಾಡ್ತಿದ್ರು, ಸಹಜವಾಗಿ ಇರ್ತಾ ಇದ್ರು. ಅವರು ಡಾಕ್ಟ್ರು ನೋಡಿದ್ರು, 1 ತಿಂಗಳು ನೋಡಿದ್ರು. 1 ತಿಂಗಳು ನೋಡಿದ್ರು ಕೂಡ ಡಾಕ್ಟರ್ಗೆ ಏನು ಅಂತ ಅರ್ಥ ಆಗಲಿಲ್ಲ. ಕೊನೆಗೆ ಎಲ್ಲ ಚೆನ್ನಾಗಿದ್ದಾರೆ ಪಾಪ, ಯಾಕೆ ಇವ್ರ ಬಗ್ಗೆ ಹೀಗೆ ಜನ ಎಲ್ಲ ಆಡ್ಕೊಳ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಮತ್ತೆ ವಾಪಸ್ ಹೋಗುವಂಥದ್ದನ್ನ ಹೊರಡೋ ದಿನ ಬಂದು ಶ್ರೀಗಳಿಗೆ ನಮಸ್ಕಾರ ಮಾಡಿದರು. ನಮಸ್ಕಾರ ಮಾಡಿದಾಗ ಚಂದ್ರಶೇಖರ್ ಭಾರತಿಗಳೇ ಆ ಡಾಕ್ಟರ್ನ ಕೇಳಿದ್ರಂತೆ, ಬಂದ ಕೆಲಸ ಆಯ್ತಾ ಅಂತ ಕೇಳಿದ್ರಂತೆ. ಅವನು ಹೇಳಿರ್ಲಿಲ್ಲ ಆದರೆ ಯಾವ್ದಕ್ಕೆ ಬಂದಿದೆ ಅಂತ. ಆದರೆ ಚಂದ್ರಶೇಖರ್ ಭಾರತಿಗಳು ದಿವ್ಯ ಜ್ಞಾನಿಗಳು, ಅವ್ರಿಗೆ ಗೊತ್ತಿತ್ತು. ಬಂದ ಕೆಲಸ ಆಯ್ತಾ ಅಂತ ಕೇಳಿದ್ರಂತೆ. ಹಾಗೆ ಈ ಜ್ಞಾನಿಗಳನ್ನ ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟ. ಹಾಗೆ ಶ್ರೀರಾಮಕೃಷ್ಣರನ್ನ ಅದೇ ಜನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗಿತ್ತು. ಆದರೆ ಇಲ್ಲಿ ಭೈರವಿ ಬ್ರಾಹ್ಮಣಿ ಬಂದು, ಶಾಸ್ತ್ರಗಳಲ್ಲಿ ಇದನ್ನು ಮಹಾಭಾವ ಅಂತ ಕರೀತಾರೆ, ಇದೆಲ್ಲ ಶ್ರೇಷ್ಠರಾದ ಸಾಧಕರಿಗೆ ಭಜನೆ ಪ್ರಾರ್ಥನೆ ಆಳವಾಗಿ ಮಾಡುತ್ತವರಿಗೆ ಬರುವಂಥದ್ದೇ, ರಾಧೆಗೆ ಬಂದಿತ್ತು, ಚೈತನ್ಯ ಮಹಾಪ್ರಭುವಿಗೆ ಬಂದಿತ್ತು ಅಂತೆಲ್ಲ ಹೇಳಿ ಆ ಮಗುವಿನ ಸ್ವಭಾವದ ಶ್ರೀರಾಮಕೃಷ್ಣರು ಬಹಳ ಸಂತಸಗೊಂಡರು. ಅವರಿಗೆ ಒಂದು ಸಮಾಧಾನ ಅಂತ ಅನಿಸ್ತು. ಹೀಗೆ ಅವಳು ಭೈರವಿ ಬ್ರಾಹ್ಮಣಿ ಇನ್ನು ಮುಂದೆ ಸಾಧನೆಯ ಮಾರ್ಗವನ್ನ ಶ್ರೀರಾಮಕೃಷ್ಣರಿಗೆ ಅವಳು ಪರಿಚಯ ಮಾಡಿಕೊಡ್ತಾ ಹೋಗ್ತಾಳೆ. ಕೊನೆಗೆ ಅವ್ರನ್ನೇ ರಾಮಕೃಷ್ಣರ ಅವತಾರ ಪುರುಷ ಅಂತ ಘೋಷಣೆ ಮಾಡಿದಂಥ ಪ್ರಥಮ ವ್ಯಕ್ತಿ ಅವಳೇ ಆಗ್ತಾಳೆ. ಆ ಘಟನೆಗಳನ್ನೆಲ್ಲ ನಾಳೆ ನೋಡೋಣ.